ಹತ್ತಿರ್ತಕ್ಕಂಥ ಅವರ ಧೈರ್ಯವನ್ನು ಕುಂದಿಸ್ತಕ್ಕಂಥ ಕೆಲಸ ನಮಗೆ ಕೈ ಹಾಕಕ್ಕೆ ಹೋಗ್ಬೇಡಿ. ಹೆಚ್ಚಿಗೆ ಬಿಟ್ರೆ ನೀವು ಯಾರು ಓದಿಲ್ಲ. ಅವಾಗ ಹೇಳಿದ್ರು ನಮ್ಮ ಶಾಸಕರು, ನಿಮಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಯೂನಿಫಾರ್ಮ್ ಬಿಟ್ಟು ಹೋಗ್ತಾರ್ರಿ. ನೀವು ಯಾರು ನೀವೆಲ್ಲ ಕೊಟ್ಟು ಕಳ್ಸಿಲ್ಲ, ನಾವು ಕರ್ಸ್ಕೊಂಡಿದ್ದೀರ. ಕೆಲಸ ಬೇಕು ಅಂತ ಅರ್ಜಿ ಹಾಕೊಂಡು ಬಂದಿರ ನೀವು, ಕೆಲಸ ಮಾಡ್ತೀವಿ ಅಂತ ಜಿಲ್ಲೆ ಬಂದಿರ ನೀವು. ನೀವು ಯೋಗ್ಯತೆ ಅಂದ್ರೆ ಹೋಗ್ತಾ ಇರಿ. ನಾವು ಧಾರವಾಡವಾಗಿ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತೀವಿ. ಯಾವ ಶಕ್ತಿ ಬಂದು ಕೆಲಸ ಮಾಡ್ತಾನೆ, ಯಾವ ಶಕ್ತಿ ಬಂದು ಕೆಲಸ ಮಾಡ್ತಾನೆ. ನಾನು ಯಾರು ನಿಮ್ಗೇನು ಇಲ್ಲೇನು ಇದು ಮಾಡಿಲ್ಲ, ವೈಯಕ್ತಿಕವಾಗಿ ನಮ್ಗೆ ಯಾರ್ದು ಇಲ್ಲಿದಿಲ್ಲ. ದಯವಿಟ್ಟು ಇಲ್ಲಿವರೆಗೂ ಆಯ್ತು, ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ. ಪ್ರತಿಯೊಂದು ಜೀವಕ್ಕೂ ಸಹ ನಿಮ್ಮ ಅಣ್ಣ ತಂದೆ ಜೀವ ಕಾಪಿ ಬರ್ಬೇಕು. ಒಂದು ಕಾಪಿ ಹಾಕ್ಬೇಕು. ನೀವು ಕಾಪಿ ಹಾಕಿದ್ರೆ ನಾವು ಅಸೆಂಬ್ಲಿನಲ್ಲಿ ಮಾತಾಡ್ತೀವಿ. ಈ ತಕ್ಕ ಈ ಸಮಸ್ಯೆ ಇದೆ, ಅದಕ್ಕೆ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು. ಬೇಲೂರು ಸಕಲೇಶ್ಪುರ ತಾಲೂಕಿಗೆ ಏನು ಎರಡೂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಕರೆಂಟ್ ಅನ್ನು 24x7 ಕೊಡಬೇಕು. ರೈತರ ಹಿತದೃಷ್ಟಿಯಿಂದ ರೈತರ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನೀವು ಇಂಥ ಒಂದು ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದರೆ ಸಾರ್ವಜನಿಕರು ಅಂತಕ್ಕಂಥ ಕೊಡಬೇಕು. ಈಗ ನಮ್ಮ ಇಷ್ಟು ಆಗ್ರಹಗಳಿದೆ, ಸಾರ್ವಜನಿಕರ ಆಗ್ರಹಗಳು. ಈಗ ಇದೆಲ್ಲದೂ ಒಂದು ಕಡೆ ಆದ್ರೆ 87 ನಿನ್ನೆಗೆ 12/87 ಅಂತ್ಯ ಆಗಿದೆ. ಇನ್ನು ಏನಾದರೂ ನೀವು ಇದನ್ನು ಮುಂದುವರಿಸಬೇಕು ಅಂತ ಇದ್ರು, ಇಲ್ಲ ನಿಮ್ಮ ಏನು ತಂಡ ಇದೆಯಲ್ಲ